ಐದು ಕಾರಣ ರೂಪವಿಪ್ಪತ್ತೈದು ಕಾರ್ಯಗಳೆನಿಸುವುವು ಆರೈದು ರೂಪದಿರಮಿಸುತ್ತಿಪ್ಪನು ಈ ಚರಾಚರದಿ. ಭೇದವರ್ಜಿತಮೂ ಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಸೋದರದೊಳಿಟ್ಟೆಲ್ಲರನು ಸಂತೈಪ ಸರ್ವಜ್ಞ. ಗ್ರಹೇ ಗ್ರಹೇ ಗೋಪವಧೂ ಕದಂಬ ಸರ್ವೇ ಮಿಲಿತ್ವಾ ಸಮಯಾಯೋಗ್ಯೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 2. 5 ಕಾರಣ 25 ಕಾರ್ಯಗಳೆನಿಸುವವು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಮೊದಲಿನ ನಾರಾಯಣಾದಿ ಪಂಚರೂಪ ವ್ಯೂಹಗಳಿಂದ ಸಮಸ್ತ ಜಗತ್ ಕಾರ್ಯ ನಡೆಸುತ್ತಾನೆ ಎಂದು ಹೇಳುತ್ತಾರೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ಮೂಲ ರೂಪಿ ಶ್ರೀಮನ್ನಾರಾಯಣನ 5 ರೂಪಗಳು ಜಗತ್ ಸೃಷ್ಟ್ಯಾದಿ ಕಾರ್ಯಗಳಿಗೆ ಕಾರಣಗಳಾಗಿರುವುದರಿಂದ ಈ ಪಂಚರೂಪಗಳು ಕಾರಣ ರೂಪಗಳು ಎಂದೆನಿಸುವವು. ಅವ್ಯಕ್ತಾದಿ ಪೃಥ್ವಿ ತತ್ವ ಪರ್ಯಂತ 24 ತತ್ವಾಂತರ್ಗತ ಭಗವದ್ರೂಪಗಳು 24. ಪ್ರತಿಯೊಂದು ತತ್ವದಲ್ಲಿಯೂ ತತ್ವ ನಿಯಾಮಕ ಭಗವದ್ರೂಪದಿಂದ ಅಭಿನ್ನವಾದ ಮೂಲ ರೂಪ ಶ್ರೀಮನ್ನಾರಾಯಣ ಎಂಬ ಭಗವದ್ವಾಚ್ಯ ರೂಪ 1. ಇದು 24 ಕೂಡಿಸು 1 ಒಟ್ಟು 25 ರೂಪಗಳು. ಈ 25 ರೂಪಗಳು ತತ್ವ ಕಾರ್ಯಕ್ಕೆ ಪ್ರೇರಕ ರೂಪಗಳು. ಆದ್ದರಿಂದ ಇವುಗಳು ಕಾರ್ಯರೂಪಗಳು. ಅಂದರೆ ಕಾರಣ ರೂಪಗಳು ಮತ್ತು ಕಾರ್ಯರೂಪಗಳು ಒಟ್ಟು 30 ರೂಪಗಳಾದವು. ಇದನ್ನೇ ದಾಸಾರ್ಯರು 6 ರೂಪದಿ ಅಂದರೆ 6 × 5 ಒಟ್ಟು 30 ರೂಪಗಳು ಎಂದು ತಿಳಿಸಿದ್ದಾರೆ. ವಿಶೇಷಾಂಶ ಎಂದರೆ ನಾರಾಯಣಾದಿ ಪಂಚರೂಪಗಳು ಪ್ರತಿಯೊಂದರಲ್ಲೂ ಒಂದೊಂದರಲ್ಲಿ ನವನಾರಿ ಕುಂಜರದಂತೆ ಅಭೇದವಾಗಿ ವ್ಯೂಹ ರೂಪದಲ್ಲಿರುವವು. ಅಂದರೆ ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ, ಹೀಗೆ 5 ರೂಪಗಳು. ಇವು ವ್ಯೂಹ ರೂಪಗಳು. ಅಂತೆಯೇ ನಾರಾಯಣ ವಾಸುದೇವ, ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ 5 ವ್ಯೂಹ ರೂಪಗಳು. ನಾರಾಯಣ ಸಂಕರ್ಷಣ, ವಾಸುದೇವ ಸಂಕರ್ಷಣ, ಸಂಕರ್ಷಣ ಸಂಕರ್ಷಣ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ 5 ವ್ಯೂಹ ರೂಪಗಳು. ನಾರಾಯಣ ಪ್ರದ್ಯುಮ್ನ, ವಾಸುದೇವ ಪ್ರದ್ಯುಮ್ನ, ಸಂಕರ್ಷಣ ಪ್ರದ್ಯುಮ್ನ, ಪ್ರದ್ಯುಮ್ನ ಪ್ರದ್ಯುಮ್ನ, ಪ್ರದ್ಯುಮ್ನ ಅನಿರುದ್ಧ 5 ರೂಪಗಳು. ನಾರಾಯಣ ಅನಿರುದ್ಧ, ವಾಸುದೇವ ಅನಿರುದ್ಧ, ಸಂಕರ್ಷಣ ಅನಿರುದ್ಧ, ಪ್ರದ್ಯುಮ್ನ ಅನಿರುದ್ಧ, ಅನಿರುದ್ಧ ಅನಿರುದ್ಧ 5 ವ್ಯೂಹ ರೂಪಗಳು. ಹೀಗೆ 25 ವ್ಯೂಹ ರೂಪಗಳೇ ಕಾರ್ಯರೂಪಗಳೆನಿಸುವವು. ಹೀಗೆ 30 ರೂಪಗಳಿಂದ ಜಡ ಚೇತನಾತ್ಮಕವಾದ ಈ ಜಗತ್ತಿನಲ್ಲಿ ಬ್ರಹ್ಮಾಂಡದ ಸೂಕ್ಷ್ಮ ರೂಪವಾದ ಪಿಂಡಾಂಡ ರೂಪವಾದ ಸ್ಥೂಲ ದೇಹದಲ್ಲಿ ವ್ಯಾಪ್ತನಾಗಿ ಮೂಲರೂಪಿ ಶ್ರೀಮನ್ನಾರಾಯಣನು ಕ್ರೀಡೆಯಾಡುತ್ತಾ ಲೀಲಾ ವಿಹಾರಿಯಾಗಿದ್ದಾನೆ. ಸಮಸ್ತ ತತ್ವ ಕಾರ್ಯಗಳು ಅವನಿಂದ ಪ್ರೇರಿತವಾಗಿ ನಡೆಯುತ್ತಿರುವವು. ಶ್ರೀ ಪರಮಾತ್ಮನ ಕಾರ್ಯರೂಪಗಳಿಗೂ ಕಾರಣ ರೂಪಗಳಿಗೂ ಅನಂತ ಅವತಾರ ರೂಪಗಳಿಗೂ ಅಭಿವ್ಯಕ್ತ ರೂಪಗಳಿಗೂ ಅವನ ಜ್ಞಾನಾನಂದಾದಿ ಅನಂತ ಕಲ್ಯಾಣ ಗುಣಗಳಿಗೂ ಅವನ ಅನಂತ ರೂಪವಾದ ಕ್ರಿಯಾ ವಿಶೇಷಗಳಿಗೂ ಅಂಗೋಪಾಂಗಗಳಿಗೂ ಪರಸ್ಪರ ವ್ಯತ್ಯಾಸವು ಎಂದೆಂದಿಗೂ ಇಲ್ಲ. ಇದರಿಂದ ಶ್ರೀ ಪರಮಾತ್ಮನು ಭೇದ ವಿವರ್ಜಿತನು. ಇಲ್ಲಿ ಗುಣ ರೂಪ ನಾಮ ಕ್ರಿಯಾದಿಗಳೆಲ್ಲವೂ ಅಭೇದ ಎಂದರ್ಥ. ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ 3 ಲೋಕಗಳು 3 ಜಗಗಳು ಇವುಗಳನ್ನೊಳಗೊಂಡ 14 ಲೋಕಗಳಿಂದ ಯುಕ್ತವಾದದ್ದೇ ಈ ಬ್ರಹ್ಮಾಂಡ. ಇಂತಹ ಬ್ರಹ್ಮಾಂಡದ ಸೃಷ್ಟ್ಯಾದಿ ಕಾರಣನು
ಶ್ರೀಮನ್ನಾರಾಯಣನು ಬ್ರಹ್ಮಾಂಡ ತದ್ವತ್ ಸಮಸ್ತ ಜಗತ್ತಿನ ಚೇತನರ ಸೃಷ್ಟಿಗೆ ಮೂಲ ಕಾರಣ ರೂಪನು. ಅನಿರುದ್ಧ ರೂಪದಿಂದ ಸೃಷ್ಟಿ ಕಾರ್ಯ, ಪ್ರದ್ಯುಮ್ನ ರೂಪದಿಂದ ಸ್ಥಿತಿ ಕಾರ್ಯ, ಸಂಕರ್ಷಣ ರೂಪದಿಂದ ಲಯ ಕಾರ್ಯ, ವಾಸುದೇವ ರೂಪದಿಂದ ಮುಕ್ತ ಪ್ರದತ್ವ ಕಾರ್ಯ, ನಾರಾಯಣ ರೂಪದಿಂದ ಜಗತ್ತು ಸರ್ವಜೀವರಿಗೆ ಆಶ್ರಯ ಪ್ರದತ್ವ. ಹೀಗೆ ಸೃಷ್ಟ್ಯಾದಿ ಅಷ್ಟ ಕಾರ್ಯಗಳಿಗೆ ಮುಖ್ಯ ಕಾರಣನಾಗಿ ಅಷ್ಟಕರ್ತೃ ಎನಿಸಿದ್ದಾನೆ. ಸ್ವಗತ ಅಶೇಷ ವಿಶೇಷ ಸರ್ವಾರ್ಥ ಪರಾಗತ ವಿಷಯಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದವನಾದ್ದರಿಂದ ಸರ್ವಜ್ಞನು ಮಹಾಪ್ರಳಯ ಕಾಲದಲ್ಲಿ ಚರಾಚರಾತ್ಮಕವಾದ ಸಮಸ್ತ ಬ್ರಹ್ಮಾಂಡವನ್ನೇ ನುಂಗಿ ತನ್ನ ಉದರದಲ್ಲಿ ಸಮಸ್ತ ಚೇತನ ವರ್ಗವನ್ನು ಹಾಗೂ ಶುದ್ಧ ಜಡಗಳನ್ನು ಅವುಗಳ ಮೂಲ ರೂಪದಲ್ಲಿ ಇಟ್ಟುಕೊಂಡು ಸದಾ ಸಂರಕ್ಷಿಸುತ್ತಿರುವ ಸರ್ವಾಶ್ರಯ ಪ್ರದನಾದ ದಯಾಮಯನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.